ಯುದ್ಧ ನಿಲ್ಲಿಸದೇ ಇದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದೆ ಅಂತ ಅವರೇ ಹೇಳಿದ ಮಾತಿದ್ದು. ಹಾಂ, ಸೊ ಈ ರೀತಿ ಇದು ಮಾಡಿದೆ. ಆಮೇಲೆ ಇನ್ನೊಂದು ಏನು ಆಯಾಮ ಏನಿದೆ ಅಂತಂದರೆ, ಓಕೆ, ಅಮೇರಿಕ ಮಧ್ಯಸ್ಥಿಕೆ ವಹಿಸಿತ್ತಾ, ಮಧ್ಯಸ್ಥಿಕೆ ವಹಿಸಿ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿದೆ ಅಂತಂದರೆ ಫೈನ್, ಅದನ್ನು ಭಾರತ ಸರ್ಕಾರ ಹೇಳ್ಬೇಕಷ್ಟೆ. ಹಾಂ, ಅವರು ಓಕೆ, ಈಗ ಇಬ್ಬರ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರಿಂದ ಅದು ಅನೌನ್ಸ್ ಮಾಡಿದ್ರು ಅಂತಲೇ ಅಂದ್ಕೊಳ್ಳೋಣ. ಆ ನಂತರದಲ್ಲಿ ನಾನು ಹೇಳಿದ್ದಲ್ಲ, ಇವ್ರು ಬೆದರಿಕೆ ಹಾಕಿದ್ದು, ನಾನು ಪರಮಾಣು ಯಾರು ಹೇಳಿದ್ದು? ಆ್ಯಕ್ಚುಲಿ ಭಾರತ ಹೇಳಿತ್ತಾ, ಪಾಕಿಸ್ತಾನ ಹೇಳಿತ್ತಾ ಬೆದರಿಕೆ ಹಾಕಿತ್ತ ಅಂತ? ಹಾಂ, ಅದಂಗೆ ಅವರೇ ಅಂದ್ಕೊಂಡ್ರು ಪರಮಾಣು ಅಸ್ತ್ರ ಪ್ರಯೋಗ ಆಗೋದನ್ನು ನಾವು ತಡೆದ್ವಿ ಅಂತ. ಆಮೇಲೆ ಪರಮಾಣು ಅಸ್ತ್ರ ಆಗ್ತದೆ ಅಂತ ಅದು ಪಾಕಿಸ್ತಾನ ಇರಲಿ, ಭಾರತ ಇರಲಿ, ಅಥವಾ ಇನ್ನೊಂದು ದೇಶ ಇರಲಿ, ಅಂಥದ್ದೊಂದು ಹೆಜ್ಜೆ ಇಟ್ಟಿದ್ರೆ ಇಡೀ ಜಗತ್ತು ಇವತ್ತು ಆ ದೇಶವನ್ನು ಕಾರ್ನರ್ ಮಾಡಿಬಿಡುತ್ತೆ. ಹಾಂ, ಸೊ ಅಂಥ ಪರಿಸ್ಥಿತಿನಲ್ಲಿ ಇವರು ಅಮೇರಿಕ ನಾನು ಪರಮಾಣು ಅಸ್ತ್ರ ಆಗೋದನ್ನು ತಡೆದೆ ಅಂತ ಆ ಕ್ರೆಡಿಟ್ ತಗೊಳ್ಳುವಂಥದ್ದು. ಅಂದರೆ ಒನ್ಸ್ ಅಗೇನ್ ಅವರು ನಾನು ದೊಡ್ಡಣ್ಣ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ ಅಮೇರಿಕ.